ಒಂದೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಪ್ಲಾನ್, ಸಚಿವರ ಪಟ್ಟಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ವರಿಷ್ಠರು. ಇದೇ ವಾರ ಸಚಿವ ಪಟ್ಟಿಯನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಸಭೆಯಲ್ಲಿ ಗಂಭೀರ ಚರ್ಚೆಯಾಗಿದೆ. ಈಗ ಒಂದ್ಸರಿ 10 ಜನ ಪ್ರಮಾಣವಚನ ಸ್ವೀಕಾರ ಮಾಡಿ ಆಗಿದೆ. ಈಗ ನೆಕ್ಸ್ಟ್ ಒಂದೇ ಹಂತದಲ್ಲಿ ಇನ್ನು ಉಳಿದ 20 ಜನರದ್ದು ಕೂಡ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗಿದೆ. ರಾಜ್ಯ ನಾಯಕರ ಪಟ್ಟಿಯನ್ನ ರಾಹುಲ್ ಗಾಂಧಿ ಈಗಾಗಲೇ ಪರಿಶೀಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರು ತಗೊಂಡೋಗಿದ್ದಂತ ಲಿಸ್ಟ್ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ತಮ್ಮ ಪಟ್ಟಿಯನ್ನು ಏನು ತಗೊಂಡು ಹೋಗಿದ್ರು ಅದನ್ನ ಪರಿಶೀಲನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಲಾಗ್ತಾ ಇದೆ. ಒಂದೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡಲಾಗಿದೆ. ಸಚಿವರ ಶಾರ್ಟ್ ಲಿಸ್ಟ್ ಇನ್ನೇನು ತಯಾರಾಗುವ ಹಂತದಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಗೆ ಹೋಗಿ ಬಿಡುಬಿಟ್ಟಿದ್ರು ಸಚಿವಾಕಾಂಕ್ಷಿಗಳು ಹಾಗೂ ರಾಜ್ಯದ ವರಿಷ್ಠರು. ಕೆಸಿ ವೇಣುಗೋಪಾಲ್ ಅವರ ಜೊತೆ ಸಭೆ ನಡೀತು ಅಂತ ಹೇಳಲಾಗ್ತಾ ಇದೆ. ಯಾವುದೂ ಕೂಡ ಇನ್ನೂ ಕಂಪ್ಲೀಟ್ಲಿ ಫೈನಲೈಸ್ ಆಗಿಲ್ಲ. ಒಂದೇ ಹಂತದಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡಲಾಗಿದೆ. ಸಚಿವರ ಪಟ್ಟಿಯನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ವರಿಷ್ಠರು. ಏನಾಗುತ್ತೆ ಸೆಕೆಂಡ್ ಲಿಸ್ಟ್ ಅಲ್ಲಿ, ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಯಾರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ, ಯಾರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ, ಸಾಕಷ್ಟು ಕುತೂಹಲ ಮೂಡಿದೆ. ಯಾರ ಕೈ ಮೇಲಾಗತ್ತೆ, ಸಿದ್ದರಾಮಯ್ಯ ಬಣವೋ ಅಥವಾ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮದೇ ಆದಂತಹ ಒಂದಷ್ಟು ಪ್ರಿಫರೆನ್ಸ್ಗಳನ್ನು, ಆಯ್ಕೆಗಳನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ಸಂದರ್ಭ ಬಂದಾಗ ಬೆಟ್ಟಾಗೋ ವಾಡಿಕೆ ಮಾಡೇ ಮಾಡ್ತಾರೆ. ಈ ಸಲ ವಿಶೇಷವಾಗಿ ಸಂಪುಟ ವಿಸ್ತರಣೆ ಚರ್ಚೆ ಅಂತ ಆಗಿದೆ. ಸೊ ನಮ್ಮ ಅಭಿಪ್ರಾಯ ಏನು ಹೇಳ್ಬೇಕು ಹೇಳಿದೀವಿ. ಸೊ ಮಿಕ್ಕಿದೆಲ್ಲ ಆಯ್ಕೆ ಮಾಡಿ ಬಿಟ್ಟಂತ ವಿಚಾರ ನೋಡೋಣ, ಕಾದ್ ನೋಡೋಣ. ಯಾವತ್ತು ಏನು ಗೊಂದಲ ಇರ್ಲಿಲ್ಲ, ಗೊಂದಲ ಆದಷ್ಟು ಬೇಗ ಮುಗಿಸ್ತಾರೆ. ಒಂದನೇ ಹಂತ ಪ್ರಾರಂಭ ಆಗಿದೆ ಚರ್ಚೆ. ಎರಡನೇ ಹಂತದಲ್ಲಿ ಇನ್ನೂ ಒಂದು ಚರ್ಚೆ ಅಂತ ಇನ್ನೊಂದು ಆಗಲೇಬೇಕು, ಇನ್ನೂ ಚರ್ಚೆ ಆಗಬೇಕು. ಆದಷ್ಟು ಬೇಗ ಮಾಡ್ತಾರೆ. ಸೊ ಮಾಡೋದು ಒಳ್ಳೇದು ರಾಜ್ಯದ ಹಿತದೃಷ್ಟಿಯಿಂದ. ಸೊ ಕಾದ್ ನೋಡೋಣ. ಸೋಮವಾರ ಮಂಗಳವಾರ ಅಷ್ಟೊತ್ತಿಗೆ ಆಗ್ಬೋದಾ ಸರ್? ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಾರೆ ಅಷ್ಟು ಗೊತ್ತಿದೆ. ಅವಾಗಂತೂ ಗೊತ್ತಿಲ್ಲ, ಅಷ್ಟು ಬೇಗ ಮಾಡಲೇಬೇಕು. ಚರ್ಚೆ ಪ್ರಾರಂಭ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತಾರೆ. ಸರ್, ಇದು ಒಂದೇ ಹಂತದಲ್ಲಿ ಮುಗಿದ್ಬಿಡುತ್ತೆ 20 ಅಥವಾ ಮತ್ತೆ ಅದು ಗೊತ್ತಿಲ್ಲ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಎರಡನೇ ಪಟ್ಟಿ ಹೇಗಿರುತ್ತೆ ಅನ್ನೋ ಕುತೂಹಲ ಇನ್ನೂ ಬಾಕಿ ಇದೆ. ನಿನ್ನೆ ಆಲ್ಮೋಸ್ಟ್ ಎಲ್ಲ ಡಿಸೈಡ್ ಆಗುತ್ತೆ ಅಂತ ಅಂದ್ಕೊಳ್ಳಲಾಗಿತ್ತು, ಆದ್ರೆ ಯಾವುದು ಕೂಡ ಕಂಪ್ಲೀಟ್ಲಿ ಫೈನಲೈಸ್ ಆಗಿಲ್ಲ ಅಂತ. ಇನ್ನೂ ಒಂದು ವಾರ ಆಗುತ್ತಾ ಅಥವಾ 10 ಡೇಸ್ ಆಗುತ್ತಾ, ಎಷ್ಟು ದಿನ ಆಗಬಹುದು, ಮತ್ತೆ ಯಾರೆಲ್ಲ ಸ್ಥಾನ ಪಡ್ಕೊಳ್ಬಹುದು, ಏನೆಲ್ಲ ಅಚ್ಚರಿ ಅಂಶಗಳಿರಬಹುದು? ಬಸವರಾಜ್. ಶ್ರೀಲಕ್ಷ್ಮಿ, ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಯಲ್ಲಿ ಇದ್ದಿದ್ರೆ ರಾತ್ರಿ ಅಷ್ಟೊತ್ತಿಗೆ ಪಟ್ಟಿ ಗಂಭೀರ ಫೈನಲ್ ಆಗ್ತಾ ಇತ್ತು ಮತ್ತು ಇವತ್ತು ಬಿಡುಗಡೆ ಆಗುವಂತ ಸಾಧ್ಯತೆಗಳಿತ್ತು. ಆದಾಗ್ಯೂ ಕೂಡ ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ರಾಜ್ಯ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಮೊದಲಿಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಧ್ಯಾಹ್ನ ಸಂಜೆ ವೇಳೆಗೆ ಒಂದು ಸಭೆಯನ್ನ ಮಾಡಿದ್ರು. ಬಹುತೇಕವಾಗಿ ಅಲ್ಲಿ ತಮ್ಮ ಪಟ್ಟಿಗಳನ್ನು ಸಲ್ಲಿಸಿದ್ದಾರೆ. ಆ ಪಟ್ಟಿಗಳನ್ನ ರಾಹುಲ್ ಗಾಂಧಿ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಈ ಒಂದು ಪಟ್ಟಿಯಲ್ಲಿ ಐಕಾರಿ ಮಾಡ್ತೇವೆ ನಾವು ಒಂದು ಲಿಸ್ಟ್ ಹೆಸರುಗಳನ್ನು ಅನ್ನುವಂತ ಮಾತನ್ನ ಹೇಳಿದ್ರಂತೆ. ಇದ್ರ ಜೊತೆಗೆ ಸಂಘಟನೆ ಬಗ್ಗೆ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಇನ್ನುಳಿದಂತೆ ರಾತ್ರಿ ಹೊತ್ತಿಗೆ ವೇಣುಗೋಪಾಲ್ ಜೊತೆಗೆ ರಾಜ್ಯ ನಾಯಕರು ಗಂಭೀರವಾದಂತಹ ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಸುದೀರ್ಘವಾಗಿ 2 ಗಂಟೆಗಳ ಕಾಲ ಈ ಒಂದು ಚರ್ಚೆಯಲ್ಲಿ ಇವರು ತಂದಿರತಕ್ಕಂತಹ ಪಟ್ಟಿಯಲ್ಲಿ ಒಂದಷ್ಟು ಹೆಸರುಗಳನ್ನ ತೆಗೆದುಕೊಂಡು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಅಂತಿಮವಾಗಿ 20 ಹೆಸರುಗಳನ್ನು ಒಂದೇ ಬಾರಿಗೆ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೆಸರುಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ ಮತ್ತು ಹೆಚ್ಚುವರಿ ಹೆಸರುಗಳು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರ ಮಾಹಿತಿಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ತೆರಳಿದ ತಕ್ಷಣ ಈ ಒಂದು ಚರ್ಚೆ ಮಾಡ್ತಾರೆ. ಆ ನಂತರ ರಾಜ್ಯ ನಾಯಕರನ್ನ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆ. ಆದಾಗ್ಯೂ ಕೂಡ ಕರೆಸಿಕೊಳ್ಳದೇನೂ ಕೂಡ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡಿ ಆ ಹೆಸರುಗಳನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದಾವೆ. ಹೀಗಾಗಿ ನಿನ್ನೆ ಫೈನಲ್ ಆಗಬೇಕಾಗಿತ್ತು ಎಲ್ಲೋ ಕೂಡ ಹೆಸರುಗಳು. ಆದ್ರೆ ಖರ್ಗೆ ಅವರು ಇಲ್ಲದ ಕಾರಣಕ್ಕಾಗಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಖರ್ಗೆ ಅವರು ಹೋದ ತಕ್ಷಣ ಎಲ್ಲ ಹೆಸರುಗಳು ಫೈನಲ್ ಆಗ್ತವೆ ಅನ್ನೋ ಮಾತುಗಳು ಸಿಗ್ತಾ ಇದಾವೆ. ಈಗಾಗಲೇ ಪಟ್ಟಿ ಕೂಡ ಶಾರ್ಟ್ ಲಿಸ್ಟ್ ಆಗಿದೆ. ಅದು ಯಾವುದೇ ಕ್ಷಣಗಳಲ್ಲಿ ಕೂಡ ಖರ್ಗೆ ದೆಹಲಿಗೆ ತಲುಪಿದ ನಂತರ ಒಂದು ಹೆಸರುಗಳು ಅಂತಿಮ ಆಗ್ತವೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.